ಹಾಯ್ ಫ್ರೆಂಡ್ಸ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ಏನಪ್ಪ ಅಂತ ಅಂದರೆ ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪುಷ್ಕರಣಿ ಬಂದಿದ್ದೀನಿ. ನೋಡೋಣ ಬನ್ನಿ ಪುಷ್ಕರಣಿನ. ಹಾಯ್ ಫ್ರೆಂಡ್ಸ್, ಪುಷ್ಕರಣಿ ಹೊರಗಳ ಮೇನು ಜನ ಎಲ್ಲ ಬರ್ತಾ ಇದ್ದಾರೆ ಫ್ರೆಂಡ್ಸ್ ನೋಡೋಕ್ಕೋಸ್ಕರನೇ. ಇಲ್ಲಿಂದ ಪುಷ್ಕರಣಿಗೆ ಹೋಗೋದು ಶುರುವಾಗುತ್ತೆ ನೋಡಿ ಫ್ರೆಂಡ್ಸ್. ಇದು ಬನ್ನಿ, ಇಲ್ಲಿ ಒಂದು ಮರಕ ಇದನ್ನ ಹಾಕಿದ್ದಾರೆ ನೋಡೋಣ. ನೋಡಿ ಫ್ರೆಂಡ್ಸ್, ಪ್ರಾಚೀನ ಸಂಸ್ಕೃತಿಯ ಪುರಾತನ ಸ್ಥಳ ಆದ ಅವಶ್ಯಕತೆಯನ್ನು ಅಧಿಕೃತವಾಗಿ 1998 ಪ್ರಕಾರ ಸ್ಮಾರಕ ರಾಷ್ಟ್ರೀಯ ಮಹತ್ವ ಸ್ಮಾರಕ ಘೋಷಣೆ ಆದ ಈ ಅಧೀನವಾದ ತಿದ್ದುಪಡಿ ಮತ್ತು ನಿಶ್ಚಿತವಾಗಿದೆ. ಪ್ರಾಚೀನ ಸ್ಮಾರಕ, ಪುರಾತನ ಸ್ಥಳ ಹಾಗೂ ಅವಶೇಷ ತಿದ್ದುಪಡಿ ಹಾಗೂ ಮನೀಕರಣ ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತು ಇಲ್ಲಿ ಒಂದು ವಿಶಾಲವಾದ ಇದು ಮಸೀದಿ, ಖಾನ್ ಮತ್ತು ಹೊಂಡ ಅಂತ ಇದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬನ್ನಿ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಅಲ್ಲಿ ದೊಡ್ಡದಾದ ಹಳ್ಳಿ ಮರ ತುಂಬಾ ದೊಡ್ಡದಾದ, ತುಂಬ ವರ್ಷದಿಂದಲೂ ಇದೆ ನೋಡಿ. ಮುಂಚೆಲ್ಲ ಇಷ್ಟಿರಲಿಲ್ಲ, ಇವಾಗೆಲ್ಲ ಚೆನ್ನಾಗಿ ಪಾರ್ಕು ಗಿಡ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ. ಜನ ಬಂದವ್ರಿಗೆ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆನೂ ಮಾಡಿದ್ದಾರೆ. ದೇವಸ್ಥಾನಗಳಲ್ಲಿ ಪುಷ್ಕರಣಿ ಅನ್ನೋದು ಒಂದು ಪವಿತ್ರವಾದ ಪೂಜೆ ಪುನಸ್ಕಾರಕ್ಕೆ ನೀರು ಬಳಸ್ತಾರೆ. ಇಲ್ಲಿ ಪುಷ್ಕರಣಿ ಇದೆ, ಅದಕ್ಕಾದ ಒಂದು ಮಹತ್ವನೂ ಇದೆ. ಬನ್ನಿ ನೋಡಿ ಫ್ರೆಂಡ್ಸ್. ನೋಡಿ, ಜನಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಮತ್ತೆ ಮದುವೆ ಶೂಟಿಂಗ್ ನಡೀತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಸಂತೆಬೆನ್ನೂರು ಪುಷ್ಕರಣಿ ಹೊಂಡ ಕ್ರಿಸ್ತಶಕ 16ನೇ ಶತಮಾನದ ಕೆಂಪೇನಾಯಕನ ಹಿರಿಯ ಮಗನಾದ ಹನುಮಪ್ಪ ನಾಯಕ ನಿರ್ಮಿಸಿದ್ದು. ಈ ಪುಷ್ಕರಣಿ 4 ಬಂದಿಗಳಿಂದ ಬೆಳಚು ಕಲ್ಲಿನಿಂದ ಚಪ್ಪಡಿಗಳಿಂದ ಮೆಟ್ಟಲುಗಳನ್ನು ಮಾಡಲಾಗಿದೆ. ಮುಖ್ಯ ದ್ವಾರದಲ್ಲಿ ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಪೂರ್ವದಲ್ಲಿ 3 ಇತರ ಪ್ರವೇಶ ಹೊಂಡ 8 ದಿಕ್ಕಿನ ಗೋಪುರ ನಿರ್ಮಿಸಲಾಗಿದೆ. ಅವುಗಳು 6 ಮಾತ್ರ ಸುಸ್ಥಿರತೆ ಉಳಿದಿವೆ. ಹೊಂಡದ ಮಧ್ಯದಲ್ಲಿ ಸಕಲಾಕೃತಿವಾದ ಮಂಟಪ ಪ್ರಧಾನ ಆಕರ್ಷಣೆಯಾಗಿದೆ. ಹಿಂದೂ ಮತ್ತು ಸಾಂಸ್ಕೃತಿಕ ವಾಸ್ತುಶೈಲಿಯ ನಿರ್ಮಿಸಲಾಗಿದೆ. ಈ ಮಂಟಪದಲ್ಲಿ ಕಮಾನು ಬಾಗಿಲುಗಳು ಚೌಕಾಕಾರದಲ್ಲಿ ಆದಿಶೇಷದಲ್ಲಿ ಈ ಮೇಲೆ ನಿರ್ಮಿಸಲಾಗಿದೆ. ಮೊದಲನೇ ಅಂತಸ್ತಿನ ಹೋಗುವ ಮಂಟಪ ಒಳಭಾಗದಲ್ಲಿ ಮೆಟ್ಟಿಲುಗಳು ಇದೆ. ಕಮಾನುಗಳಲ್ಲಿ 4 ಕಟಾಚುಗಳನ್ನು ಹೊಂದಿದೆ. ಎರಡನೇ ಅಂತಸ್ತಿನ ತೆರೆದು ಮಂಟಪದಲ್ಲಿರುವ ಇತರೆ ಸಂಪೂರ್ಣ ಕಂಬಗಳು ಇವೆ. ನಡುವೆಯಲ್ಲಿ ಸರಳವಾದ ಕಟಾಚುಗಳು. ಮೂರನೇ ಮಹಡಿಯಲ್ಲಿ ಛಾವಣಿಗಳಲ್ಲಿ ಅಂಚುಗಳಲ್ಲಿ ಕೆಳಗಿನ ಮಿನಾರೆಟ್ಗಳೊಂದಿಗೆ ಭಾರವಾದ ಕೈಪಿಡಿ ಮತ್ತು ಪರಸ್ಪರ ಗೋಡೆಗಳು ಅದರ ಆಧಾರವಾಗಿ ಕೈಪಿಡಿ ಗೋಡೆಗಳು ಮೇಲಂಚಿನ ಎಲೆಗಳಲ್ಲಿ ಮಿಂಚಿದೆ ರಚನೆಯಿಂದ ಮಂಟಪವು 6ನೇ 2ನೇ ಶಿಲ್ಪ ಸಾಲಿನಲ್ಲಿ ಹಂಸ ಮತ್ತು ಗಂಡುಬೇರುಂಡ ಶಿಲ್ಪಗಳಿಂದ ಅಲಂಕಾರವಾಗಿದೆ. ಮಂಟಪದಲ್ಲಿ ಮೇಲೆ ಅರಳಿದ ಕಮಲ ದಳಗಳ ನಡುವಿನ ಮೇಲಿರುವ ಗುಮ್ಮಟ
ಗುಮ್ಮಟ ಕಂಠದಲ್ಲಿ ಕಮಲದಳಗಳು ಅಂಚಿನಲ್ಲಿ ಮುಂಚಿತವಾಗಿ ಅಲಂಕಾರವಾಗಿ ಗುಮ್ಮಟವು ಹೊರ ಮೈಮೇಲೆ ಸಾಮಾನ್ಯ ಅಂತರದಲ್ಲಿ ಕೆಳಗಿನ ಮೇಲ್ಹಾದಿಯಲ್ಲಿ ಕೆಳಗಿರುವ ರಿಬ್ ಕೋರುವ ವಿಶಾಲವಾದ ಗುಮ್ಮಟದಲ್ಲಿ ಕಲಶವಿದೆ. ಪುಷ್ಕರಣಿಯು ಪಶ್ಚಿಮದಲ್ಲಿ ಬೆಣಚು ಕಲ್ಲಿನಿಂದಲೇ ಕಟ್ಟಿದೆ. ಇನ್ನು ಮಸೂಪೀರ್ ಖಾನ್ ಪ್ರಯಾಣಿಕರಾದಾಗ ವಿಶ್ರಾಂತಿ ಗೃಹ ಇದೆ. ಅಲಂಕಾರ ಈ ವಿಶಾಲವಾದ ಕಟ್ಟಡ ಮುಂಭಾಗದ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸಾಲಾಗಿ ಕಮಾನು ಬಾಗಿಲುಗಳು ಇದೆ. ಇದು ಪ್ರಧಾನ ಮಂದಿರವಾಗಿ ಬಳಸುತ್ತಿರುವ ಸಾಧ್ಯತೆ ಇದೆ. ನೋಡಿದ್ರ ಫ್ರೆಂಡ್ಸ್, ಪ್ರಯಾಣ ಮಾಡಿ ಬಂದು ವಿಶ್ರಾಂತಿ ತಗೊಳೋದು ಇಲ್ಲೇ ನೋಡಿ ಫ್ರೆಂಡ್ಸ್. ನೋಡಿ, ಮದುವೆ ಜೋಡಿಗಳು ಹೊಸದಾಗಿ ಮದುವೆ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತಂಬಾಕು ಮತ್ತು ಯಾವುದೇ ಸೀಕ್ರೆಟ್ ಆಗಲಿ ಏನಾಗಲಿ ನಿಷೇಧ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಪುಷ್ಕರಣಿ ನೋಡಿ. ಇದು ನಮ್ಮ ಸಂತೆಬೆನ್ನೂರಲ್ಲಿದೆ ಅಂತ ಹೇಳ್ಕೊಳಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಸುತ್ತಲೂ ಮೆಟ್ಟಲುಗಳು ಇದೆ. ಪುಷ್ಕರಣಿಗೆ ನೋಡೋ ಒಳ್ಳೆ ಮಂಟಪ ಇದೆ ಅಲಂಕಾರಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ. ಮುಂಚೆ ಏನೂ ಇರಲಿಲ್ಲ, ಪುಷ್ಕರಣಿ ಇತ್ತು, ಆದರೆ ಇಷ್ಟು ಪ್ರಾಚೀನತೆ ಪಡೆದಿರಲಿಲ್ಲ. ಆದರೆ ಇವಾಗ ತುಂಬಾ ಪ್ರಾಚೀನತೆ ಪಡೆದಿದೆ. ಇವಾಗ ಎಲ್ಲ ಜನ ಬರ್ತಾ ಹೋಗ್ತಾ ಇರ್ತಾರೆ. ನೋಡಿ, ಪಾರಿವಾಳ. ಇದು ನಮ್ಮ ಸಂತೆಬೆನ್ನೂರಿನಲ್ಲಿರುವ ಪುಷ್ಕರಣಿ. ಆಮೇಲೆ ಎಲ್ಲ ಇವಾಗ ಕ್ಲೀನಿಂಗ್ ಎಲ್ಲ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಸಂತೆಬೆನ್ನೂರು ಪುಷ್ಕರಣಿನೂ ಅಂತಾರೆ, ಮತ್ತು ರಾಮ ಪುಷ್ಕರಣಿನೂ ಅಂತಾರೆ. ದೇವಸ್ಥಾನಗಳಲ್ಲಿ ಪುಷ್ಕರಣಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ, ತುಂಬಾ ಬೆಲೆ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಪುಷ್ಕರಣಿಗಳಿಗೆ ಹೊಂಡಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡೋದು, ಪವಿತ್ರತೆ ಕಾಪಾಡ್ಕೊಳೋದು, ತುಂಬಾ ಪ್ರಾಮುಖ್ಯತೆಯಿಂದ ಕಾಪಾಡ್ಕೊತಾರೆ. ಒಂದು ಪವಿತ್ರವಾದ ಸ್ಥಳ ಆಗಿ ಕಾಣ್ತಾರೆ ಪುಷ್ಕರಣಿನ. ನೋಡಿ ಫ್ರೆಂಡ್ಸ್, ನೋಡಿ ಪುಷ್ಕರಣಿನ. ಕಲಾ ಚಿತ್ರ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಆಗಿನ ಕಾಲದಾಗೆ ಕೆತ್ತಿರೋರಿಗೆ ತುಂಬಾ ಆವಾಗಿನ ಕಾಲದಾಗ ಕೆತ್ತಿರೋ ಕಲಾ ಸಂಸ್ಕೃತಿಗೆ ಒಂದು ನಮಸ್ಕಾರ ಹೇಳಲೇಬೇಕು, ಒಂದು ಸಲ್ಯೂಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಅಷ್ಟು ನೀಟಾಗಿ ಕೆತ್ತೋಕೆ ಆಗಿನ ಕಾಲದವ್ರಿಗೆ ಸಾಧ್ಯ. ನೋಡಿ, ಸುತ್ತ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ.
ಇದು ಪಾರ್ಕಿಂಗ್ ಗಿಡ ಹಾಕಿದ್ದಾರೆ, ಸೋ ಗಿಡನ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. CC ಕ್ಯಾಮ್ರಾ ಹಾಕಿದ್ದಾರೆ ಸೆಕ್ಯೂರಿಟಿಗೋಸ್ಕರ, ತುಂಬಾ ಖುಷಿಯಾದ ವಿಚಾರ ನೋಡಿ. ಹೊರಗಡೆ ಹೋಟೆಲ್ಸ್ ಇದೆ. ಕೆಲವರು ಭಾನುವಾರ ಜಾಸ್ತಿನೇ ಜನ ಇರ್ತಾರೆ, ಭಾನುವಾರ ದಿವಸ ಮಾತ್ರ ಜನ ಕುತ್ಕೊಳಕ್ಕೆ ಇದನ್ನು ಹಾಕಿದ್ದಾರೆ ಕುತ್ಕೊಳಕ್ಕೆ ನೋಡಿ ಫ್ರೆಂಡ್ಸ್. ವ್ಯೂ ಚೆನ್ನಾಗಿದೆ ಅಲ್ವಾ, ಚೆನ್ನಾಗೇ ಕಾಣ್ತಾ ಇದೆ. ಸೂರ್ಯ ಬೇರೆ ಬರ್ತಾ ಇದ್ದಾನೆ ಮೇಲೆ. ನಾನು ಬೆಳಗ್ಗೆ 8 ರಿಂದ 9 ಗಂಟೆ ಒಳಗೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಏಕೆಂದರೆ ಬಿಸಿಲು ಜಾಸ್ತಿನೇ ಇದೆ. ಬಿಸಿಲು 37 ರಿಂದ 40 ಡಿಗ್ರಿವರೆಗೂ ಹೋಗುತ್ತೆ. ತುಂಬಾ ತಾಪಮಾನ ಇರೋದ್ರಿಂದ ನಾನು ಈ ಟೈಮ್ನಲ್ಲೇ ವೀಡಿಯೋ ಮಾಡೋಕ್ಕೆ ಬಂದಿರೋದು. ನೀರಿನ ಹತ್ರ ಯಾರೂ ಹೋಗಬಾರ್ದು, ಅಂದರೆ ಯಾವುದೇ ಅನಾಹುತ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನೀರಿನ ಹತ್ರ ಯಾರೂ ಹೋಗಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ ಪಾರಿವಾಳ ಹೇಗೆ ಕುಂತಿದೆ. ವಿಶಾಲವಾದ ಜಾಗ, ತುಂಬಾ ಚೆನ್ನಾಗಿದೆ. ನೋಡಿ ಮಂಟಪಗಳು, ಕಲ್ಲಿನ ಮಂಟಪ ನೋಡಿ, ಆಂಜನೇಯನ ವಿಗ್ರಹ ಅಲಂಕಾರಿತವಾಗಿ ಯಾವಷ್ಟು ಚೆನ್ನಾಗಿ ವಿಗ್ರಹಗಳನ್ನ ಕೆತ್ತಿದ್ದಾರೆ ನೋಡಿ. ಎಷ್ಟೇ ತೋರಿಸಿದ್ರೂ ಸಾಲದು. ನೋಡಿ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದು ನಮ್ಮ ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿಗಿರೋ ಪುಷ್ಕರಣಿ. ಎಲ್ಲ ಫ್ರೀ ಇದ್ದ ಟೈಮ್ನಾಗೆ ಯಾರೇ ಆದರೂ ಬಂದು ಒಂದು ಸಲ ನೋಡ್ಕೊಂಡು ಹೋಗಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಮನಸ್ಸಿಗೆ ಹಿತ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲಿಗೆ ಲೈಕು ಶೇರು ಮಾಡೋದ ಮರಿಬೇಡಿ ಫ್ರೆಂಡ್ಸ್. ಶಾಂತ ಯೂಟ್ಯೂಬ್ ಚಾನಲಿಗೆ ಲೈಕು ಶೇರು ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ನಲ್ಲಿ ನಿಮ್ಮ ಜೊತೆ ಇರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.